75 ಡೇಸ್ ವೇಟ್ ಲಾಸ್ ಚಾಲೆಂಜ್ ಡೇ 21ಕ್ಕೆ ಸ್ವಾಗತ. ರಾತ್ರಿ ನೆನೆಸಿಟ್ಟಿ ಚಿಯಾ ಸೀಡ್ಸ್ನ ಬಿಸಿನೀರಿಗೆ ಹಾಕೊಂಡು ಬೆಳಗ್ಗೆ ಬೇಗನೆ ಖಾಲಿ ಹೊಟ್ಟೆಗೆ ಕುಡಿದು ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದೆ. ಈ ರೀತಿ ಪಲ್ಯ ಮಾಡೋದು ಹೇಗೆ ಅಂತ ನಿಮಗೆ ಬೇಕಾದ್ರೆ ಕಮೆಂಟಲ್ಲಿ ಹಾಕಿ ನಾನು ಮಾಡಿ ತೋರಿಸ್ತೀನಿ. ಹಾಗೆ ತಿಂಡಿನ ಮುಗಿಸಿ ನನ್ನ ಮಗ ಖಾಲಿ ಪೇಪರ್ ಮೇಲೆ ಹಾಗೆ ಗೀತಾ ಇದ್ದ. ಫಸ್ಟ್ ಟೈಮ್ ಬರೀತಿದ್ನಲ್ಲ, ಅದಕ್ಕೆ ಒಂದು ರೆಕಾರ್ಡ್ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಫ್ರೂಟ್ಸ್ನ ತಿಂದು ಅದ್ರ ಜೊತೆ ಒಂದು ಸೌತೆಕಾಯಿನ ತಿಂದೆ. ಒಂದು ಸೌತೆಕಾಯಿನ ತಿಂದು ಇನ್ನು ಸಂಜೆ 4:30ಯಿಂದ 6:30ವರೆಗೂ ಪಾರ್ಕಲ್ಲಿ ವಾಕ್ ಮಾಡಿ ಅಲ್ಲೇ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿದೆ. ಪಾರ್ಕ್ಗೆ ನನ್ನ ಮಗನ ಕರ್ಕೊಂಡೋಗಿದ್ನಲ್ಲ, ನನ್ನ ಮಗ ಅಲ್ಲಿ ಆಟ ಆಡ್ತಿದ್ದ. ಅವನ್ನ ಒಂದು ½ ಅನ್ ಅವರ್ ಅಲ್ಲೇ ಆಟ ಆಡಿಸಿ ಇನ್ನು ಸಂಜೆ ಬರಬೇಕಾದ್ರೆ ಅಲ್ಲೇ ಪಾರ್ಕ್ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಸ್ವಲ್ಪ ಸೇಟುಗಳು ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರು. ಅದನ್ನ ನೋಡ್ಕೊಂಡು ಮನೆಗೆ ಬಂದು ಮುದ್ದೆ ಉಪ್ಸಾರನ್ನ ತಿಂದು ಇವತ್ತಿನ ಡೇನ ಮುಗಿಸ್ದೆ. ಈ ಡೇ ಇಷ್ಟ ಆಗಿದೆ, ಲೈಕ್ ಮಾಡಿ.